ಇದು ವೆನಿಜುವೆಲಾ ಅಧ್ಯಕ್ಷ ಮಡೇರೋನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದ ಮೇಲೆ ಬಂದ ಕಾನ್ಫಿಡೆನ್ಸು ಅನಿಸುತ್ತೆ ಅಮೆರಿಕಕ್ಕೆ. ಒಂದು ದೇಶದ ಅಧ್ಯಕ್ಷನನ್ನು ಆತನ ಅರಮನೆಯಿಂದ ನಾವು ಎತ್ತಾಕೊಂಡು ಬರ್ಬೋದು ಅನ್ನೋದಿದ್ದರೆ 56,000 ಜನಸಂಖ್ಯೆ ಇರೋ ಇನ್ನೊಂದು ದೇಶನ ನಮ್ಮದು ಅಂತ ಹೇಳೋದು ಏನು ದೊಡ್ಡ ವಿಷಯ ಅಂತ ಅನಿಸಿರ್ಬೇಕು ಅವ್ರಿಗೆ. ವೆನಿಜುವೆಲಾ ಅಧ್ಯಕ್ಷನ ಕಿಡ್ನ್ಯಾಪ್ ಪ್ರಹಸನ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರತಿಕ್ರಿಯೆ ಕೊಟ್ಟರು. ಆ್ಯಕ್ಚುಲಿ ಸಂಕಟ ಆಗಿರೋದು ವೆನಿಜುವೆಲಾಗಿಂತಲೂ ಚೈನಾಕ್ಕೆ ಸಂಕಟ ಆಗ್ತಾ ಇದೆ. ಇದು ಚೈನಾ ಆ ದೇಶಕ್ಕೆ ಬೇಕಾಬಿಟ್ಟು ಸಾಲ ಕೊಟ್ಟಿದೆ. $105.6 ಬಿಲಿಯನ್ ಸಾಲ ಚೀನಾ ವೆನಿಜುವೆಲಾ ಕೊಟ್ಟಿರೋ ಸಾಲ. ಅದರ ಜೊತೆಗೆ 23 ವರ್ಷಗಳಲ್ಲಿ ಹತ್ತತ್ರ 10 ಲಕ್ಷ ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿಲಿ 10 ಲಕ್ಷ ಕೋಟಿ ರೂಪಾಯಿಗಳನ್ನು ವೆನಿಜುವೆಲಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ಚೀನಾದವರು ಇನ್ವೆಸ್ಟ್ ಮಾಡಿದ್ದಾರೆ. ಚೀನಾದಿಂದ ಸಾಲ ತಗೊಳ್ಳೋದಿದೆಯಲ್ಲ, ನಂಗೆ ಬಾಯ್ತುದಿ ಕರ್ನಾಟಕದ ಒಂದು ಫೈನಾನ್ಸ್ ಏಜೆನ್ಸಿ ಬರುತ್ತೆ, ಜನಜನಿತವಾಗಿದೆ ಅದರ ಹೆಸರು, ಉದ್ಯಮಿಗಳು ಹೇಳ್ತಾರೆ ಅಲ್ಲಿಂದ ಸಾಲ ತಗೊಂಡ್ರೆ ಮುಗೀತು ನಿಮ್ಮ ಕಥೆ ಅಂತ. ಚೀನಾದಿಂದ ಸಾಲ ತಗೊಂಡ ದೇಶಗಳ ಕಥೆನೂ ಅಷ್ಟೇ. ಚೀನಾದವರು ಕೂಡ ಅಷ್ಟೇ, ಎಲ್ಲಿ ರಿಸೋರ್ಸಸ್ ಜಾಸ್ತಿ ಇದೆ ಅನ್ನೋದನ್ನು ನೋಡ್ತಾರೆ. ಯಾವ ದೇಶಗಳ ಸ್ಟ್ರಾಟಜಿಕಲಿ ನಮಗೆ ಬೇಕಾದ ಜಾಗದಲ್ಲಿದ್ದಾವೆ ಅನ್ನೋದು ನೋಡ್ತಾರೆ. ವೆನಿಜುವೆಲಾ ಎರಡಕ್ಕೂ ಕರೆಕ್ಟ್ ಆಗುತ್ತೆ. ಚೈನಾಗೆ ಸ್ಟ್ರಾಟಜಿಕಲಿ ಅಮೇರಿಕದ ಪಕ್ಕದ ದೇಶ, ಹತ್ತಿರದ ದೇಶ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪವನ್ನು ಒಳಗೊಂಡಿರುವ ದೇಶ, ಅತಿ ಹೆಚ್ಚು ಆಯಿಲ್ ರಿಸೋರ್ಸ್ ಇಟ್ಕೊಂಡಿರುವ ದೇಶ. ಬಹಳ ಜನರಿಗೆ ಪೆಟ್ರೋಲಿಯಂ ಅಂತ ಅಂದ ತಕ್ಷಣ ಅರಬ್ ನೇಷನ್ಸ್ ನೆನಪಾಗ್ತವೆ. ಅರಬ್ ನೇಷನ್ಸ್ ಅಲ್ಲ, ವೆನಿಜುವೆಲಾ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರುವ ದೇಶ. ಅಂಥ ದೇಶಕ್ಕೆ ಸಮಸ್ಯೆಯಲ್ಲಿದೆ ಅಂದಾಗ ಚೀನಾ ಸಾಲ ಕೊಡ್ತು. ಸ್ವಯಂಕೃತಾಪರಾಧದಿಂದ ವೆನಿಜುವೆಲಾ ಈ ಸಮಸ್ಯೆಗೆ ಬಂದಿದ್ದು, ಸ್ವಯಂಕೃತಾಪರಾಧದಿಂದ. ಆಯಿಲ್ ಇದೆ ಅನ್ನೋ ಹಮ್ಮಿಗೆ ಬಿದ್ದು ಜನರಿಗೆ ಕೊಟ್ಟರು ಅಂದರೆ ಸಮಾಜವಾದ ಅತಿರೇಕಕ್ಕೆ ಹೋದರೆ ಏನಾಗಬಹುದು ಅನ್ನೋದಕ್ಕೆ ವೆನಿಜುವೆಲಾ ಎಕ್ಸಾಂಪಲ್ಲು. ಏನಾಗಬಹುದು ಅಂತ ಜನರಿಗೆ ಕೊಡ್ತಾ ಹೋದ್ರು. ಹಂಗೆ ಜನ ದುಡಿಯೋದನ್ನೇ ಬಿಡೋವಷ್ಟು ಇವತ್ತು ಈ ಸ್ಥಿತಿಗೆ ಬಂದಿದೆ. ಬೇಕಾಬಿಟ್ಟು ಸಾಲ ತಗೊಂಡ್ರು, ಚೀನಾದಿಂದ ದುಡ್ಡು ತಗೊಂಡು ಬಂದು ರೋಡು, ಸೇತುವೆ, ಡ್ಯಾಮ್ಗಳನ್ನು ಮಾಡ್ಕೊಂಡ್ರು. ಈಗ ಅಧ್ಯಕ್ಷ ಕಿಡ್ನ್ಯಾಪ್. ಸಾಲ ಯಾರ ಹತ್ರ ಕೇಳಬೇಕು? ಚೀನಾದವ್ರು ವಾಪಸ್ಸು ಸಾಲ ಕೊಡು ಅನ್ನೋರು ಯಾರ ಹತ್ರ ಕೇಳೋದು ಇವರು? ನಿಕೋಲಸ್ ಮಡೇರೋ ಕಿಡ್ನ್ಯಾಪ್ ಆಗಿದ್ದ ರಾತ್ರಿ, ಅವತ್ತು ಬೆಳಗ್ಗೆ ಚೀನಾದಿಂದ ಒಂದು ಕಂತು ಬಂದಿದೆಯಂತೆ ಸಾಲದ್ದು. ಬೆಳಗ್ಗೆ ಒಂದು ಕಂತು ಬಂದಿದೆ. ಚೀನಾದವ್ರಿಗೆ ಅಂದಾಜೇ ಇಲ್ಲ ಈ ಹಂತಕ್ಕೆ ಹೋಗಬಹುದಿದು ಅಂತ. ಈಗ ಮಡೇರೋನನ್ನು ಬಿಡುಗಡೆ ಮಾಡಿ ಅಂತ ಚೀನಾದವರು ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. $105.6 ಬಿಲಿಯನ್ ಇವರು ಕೊಟ್ಟಿರೋ ಸಾಲ 23 ವರ್ಷಗಳಲ್ಲಿ 9.5 ಲಕ್ಷ ಕೋಟಿ ರೂಪಾಯಿ, ಇಂಡಿಯನ್ ಕರೆನ್ಸಿಯಲ್ಲಿ 9.5 ಲಕ್ಷ ಕೋಟಿ ರೂಪಾಯಿಗಳನ್ನು ವೆನಿಜುವೆಲಾದಲ್ಲಿ ಇನ್ಫ್ರಾಸ್ಟ್ರಕ್ಚರಿಗೆ ಹೂಡಿಕೆ ಮಾಡಿದ್ದಾರೆ ಇವರು. ಅದರ ಬದಲಾಗಿ ಚೀನಾಗೆ ಸಿಗ್ತಾ ಇದ್ದದ್ದೇನು? ಆಯಿಲ್ಲು. ಪರ್ ಡೇ, ಒಂದು ದಿನಕ್ಕೆ 9 ಲಕ್ಷ ಬ್ಯಾರಲ್ ಆಯಿಲ್ ತೆಗಿತಾ ಇತ್ತು ವೆನಿಜುವೆಲಾ. 9 ಲಕ್ಷ ಬ್ಯಾರಲ್. ಅದರ ಪೈಕಿ 8 ಲಕ್ಷ ಬ್ಯಾರಲ್ ಆಯಿಲ್ ಹೋಗ್ತಾ ಇದ್ದದ್ದು ಚೀನಾಗೆ. 90% ವೆನಿಜುವೆಲಾ ಆಯಿಲ್ ಎಕ್ಸ್ಪೋರ್ಟ್ ಇದ್ದದ್ದು ಚೀನಾಕ್ಕೆ. ನಂತರ ಬಹುಶಃ ಕ್ಯೂಬಾ ಬರ್ತಿತ್ತು ಅನ್ಸತ್ತೆ. ಕ್ಯೂಬಾ ಬರ್ತಿತ್ತು ಆ ನಂತರ. ಹೈಯೆಸ್ಟ್ ಹೋಗ್ತಾ ಇದ್ದದ್ದು ಚೀನಾಕ್ಕೆ. ಈಗೇನು ಮಾಡಬೇಕು ಚೀನಾದವರು? ಸಾಲ ಕೊಟ್ಟಿರೋ ದುಡ್ಡು ಇಲ್ಲ. ನಾಳೆ ಟ್ರಂಪು ವೆನಿಜುವೆಲಾದಿಂದ ಚೀನಾಕ್ಕೆ ಆಯಿಲ್ ಹೋಗಕೂಡದು ಅಂತಂದ್ರೆ ಏನು ಮಾಡುತ್ತೆ ಚೀನಾ? ಹೇಳಿಕೆ ಬಿಡುಗಡೆ ಮಾಡಿದೆ ಚೀನಾ ವಿದೇಶಾಂಗ ಇಲಾಖೆ. ತಕ್ಷಣವೇ ವೆನಿಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಿ, ಇದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಯಾರಿಗೆ ಹೇಳ್ತೀರಿ ಕಾನೂನು ನೀವು? ಟ್ರಂಪ್ ಕಾನೂನು ಹೇಳ್ತೀರಾ? ಇದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ. ಇದು ವೆನಿಜುವೆಲಾದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ. ಅಧ್ಯಕ್ಷ ಮಡೇರೋರನ್ನು ಸುರಕ್ಷಿತವಾಗಿ ಬಿಡುಗಡೆಗೊಳಿಸಿ. ಅಮೆರಿಕ ವೆನಿಜುವೆಲಾ ಸರ್ಕಾರ ಪತನಗೊಳಿಸುವ ಪ್ರಯತ್ನ ನಿಲ್ಲಿಸಬೇಕು. ಮಾತುಕತೆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಚೀನಾದ ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿರುವಂಥ ಹೇಳಿಕೆ. ಟ್ರಂಪನ್ನು ಒರೆಸ್ಕೊಂಡು ಎದ್ದೋಗ್ಬಿಡ್ತಾರೆ.
ನಾಳೆ ದಿವಸ ಚೀನಾಗ ಹೂ ಇಸ್ ದ್ಯಾಟ್ ಕಂಟ್ರಿ ವಿಚ್ ಇಸ್ ದ್ಯಾಟ್ ಕಂಟ್ರಿ ಅಂದರು. ಅಂದರೆ ಗ್ರೀನ್ಲ್ಯಾಂಡ್ ಅಧ್ಯಕ್ಷರು ಯಾರು ಅಂತ ನಾವು ಗ್ರೀನ್ಲ್ಯಾಂಡ್ ಪ್ರಧಾನಿ ನನಗೆ ಯಾರು ಅಂತ ಗೊತ್ತೇ ಇಲ್ಲ ಅಂದ್ರಲ್ಲ, ಹಾಗೆ ಹಿಂಗಿದೆ ಕತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.